ಜ್ಞಾನವಾಪಿ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಬೆಳವಣಿಗೆ ಆಗಿದೆ। 7 ದಿನಗಳಲ್ಲಿ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಕೆಗೆ ವ್ಯವಸ್ಥೆ ಮಾಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ। ವಾರಣಾಸಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕೋರ್ಟ್ನಿಂದ ಸೂಚನೆ ಹೋಗಿದೆ। 7 ದಿನಗಳಲ್ಲಿ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಅಂತ ಜಿಲ್ಲಾಡಳಿತಕ್ಕೆ ಜಿಲ್ಲಾ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ। ಈಗಾಗಲೇ ಹಿಂದೂ ಪರ ಅರ್ಜಿದಾರರ ಪರ ವಕೀಲರು ಕೂಡ ಇದರ ಬಗ್ಗೆ ಮಾತನಾಡಬೇಕಿದ್ರೆ ಹೇಳಿದ್ರು। ಒಂದಷ್ಟು ವಿಚಾರಗಳನ್ನ ಲಿಖಿತ ರೂಪದಲ್ಲಿ ಆದೇಶ ಬಂದಿದೆ। ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಸಲ್ಲಿಸಲು ಅವಕಾಶವನ್ನ ಕೊಡಲಾಗಿದೆ। ಜ್ಞಾನವಾಪಿ ಮಸೀದಿ ವಿವಾದದಲ್ಲಿ ಸತತ 2ನೇ ಗೆಲುವು ಇದು। ಹಿಂದೂ ಅರ್ಜಿದಾರರಿಗೆ ಸತತ 2ನೇ ಗೆಲುವು ದಕ್ಕಿದೆ। ಪೂಜೆ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೇಳ್ಕೊಂಡಿದ್ರು। ಇತ್ತೀಚೆಗೆ ಎಎಸ್ಐ ವರದಿ ಬಹಿರಂಗಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು। ವರದಿಯೂ ಕೂಡ ರಿವೀಲ್ ಆಗಿತ್ತು। ಈ ಬಗ್ಗೆ ಮಾತನಾಡೋಕೆ ಮಾಜಿ ಸಚಿವರಾಗಿರುವ ಸಿಟಿ ರವಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಸಿಟಿ ರವಿ ಅವರೇ, ಜ್ಞಾನವಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಗೆಲುವು, ಬಹುದೊಡ್ಡ ಗೆಲುವು ಹಿಂದೂಗಳದ್ದಾಗಿದೆ। ತಮ್ಮ ಫಸ್ಟ್ ರಿಯಾಕ್ಷನ್? ಈಗ ದೇವಸ್ಥಾನ ಒಡೆದು ನಮಾಜ್ ಮಾಡೋದು ಹರಾಮ್ ಅಂತ ಒಳ್ಳೆ ಮುಸ್ಲಿಮ್ರು ಹೇಳ್ತಾರೆ। ಈ ಕೆಟ್ಟ ಮುಸಲ್ಮಾನರು ಮತಾಂಧ್ರಿದಾರಲ್ಲ ಅಂತವ್ರು ಮಾತ್ರ ದೇವಸ್ಥಾನ ಒಡೆಯೋದನ್ನ, ದೇವಸ್ಥಾನ ಒಡೆದು ಮಸೀದಿ ಕಟ್ಟೋದನ್ನ, ದೇವಸ್ಥಾನ ಒಡೆದ ಜಾಗದಲ್ಲಿ ನಮಾಜ್ ಮಾಡೋದನ್ನ ಈ ಮತಾಂಧರು ಕೆಲವು ಕಾಲ ಕೌರವರದು ನಡೆದಿತ್ತು, ಕೆಲವು ಕಾಲ ರಾವಣಂದು ನಡೆದಿತ್ತು। ಆದ್ರೆ ಇತಿಹಾಸ, ಚರಿತ್ರೆ, ಪುರಾಣ ಹೇಳುತ್ತೆ ಅಧರ್ಮಿಗಳಿಗೆ ಉಳಿಗಾಲ ಇಲ್ಲ, ಮತಾಂಧರಿಗೆ ಉಳಿಗಾಲ ಇಲ್ಲ, ಅವ್ರ ನಾಶವಾಗಲೇಬೇಕು। ಈಗ ಅವ್ರವ್ರ ಹೊಡೆದಾಡಿಕೆಯನ್ನು ಸಾಯ್ತಿಲ್ವಾ? ಅಲ್ಲೇನು RSS ಇದೆಯಾ? ಈಗ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನ ನಮಾಜ್ ಮಾಡಿದ್ರೆ ಅದು ಅಲ್ಲಾನಿಗೆ ಸೇರಲ್ಲ ಅಂತವ್ರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ। ಹಾಗಾಗಿ ಸತ್ಯಕ್ಕೆ ಜಯ ಸಿಕ್ಕಿದೆ, ನಾನು ಅದನ್ನು ಸ್ವಾಗತ ಮಾಡ್ತೇನೆ। ಇದು ಸತ್ಯದ ಜಯ, ಇದು ಧರ್ಮದ ಜಯ, ಇದು ಅನ್ಯಾಯದ ವಿರುದ್ಧ ನ್ಯಾಯದ ಜಯ। ಕಾಲಚಕ್ರ ಉರುಳಲೇಬೇಕು, ಪಾಪಿಗಳು ನಾಶ ಆಗ್ಲೇಬೇಕು, ಔರಂಗಜೇಬ್ ಸಂತಾನನೂ ನಾಶ ಆಗಬೇಕು ಮತ್ತು ಸತ್ಯಕ್ಕೆ ಜಯ ಸಿಗಬೇಕು। ಆ ಶಿವನ ತ್ರಿಶೂಲದ ಮುಂದೆ, ಶಿವನ ತಾಂಡವದ ಮುಂದೆ ಯಾವುದೂ ನಡೆಯಕ್ಕೆ ಉಳಿಯಕ್ಕೆ ಸಾಧ್ಯ ಇಲ್ಲ। ಹಾಗಾಗಿ ಈಗ ಶಿವನ ತಾಂಡವ ಪ್ರಾರಂಭ ಆಗಿದೆ, ಪಾಪಿಗಳು ಅಧರ್ಮಿಗಳು ನಾಶ ಆಗೇ ಆಗ್ತದೆ। ಇನ್ನು ಇತ್ತೀಚೆಗಷ್ಟೇ ರಾಮ ಮಂದಿರ ಉದ್ಘಾಟನೆ ಆಯಿತು, ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಯಿತು। ಅದರ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ದೇಶದಲ್ಲಿ ಆಗ್ತಾ ಇದೆ। ರಾಮಯುಗ, ರಾಮರಾಜ್ಯ ಆರಂಭ ಆಗಬೇಕು ಅನ್ನೋ ಏನ್ ನಿರೀಕ್ಷೆ ಇತ್ತೋ ಅದು ಹಂತ ಹಂತವಾಗಿ ಫಲಿಸ್ತಾ ಇದೆ ಅಂತ ಅನ್ಸುತ್ತೆ ತಮಗೆ? ರಾಮರಾಜ್ಯ ಅಂದ್ರೆ ಸಮಾನತೆ, ರಾಮರಾಜ್ಯ ಅಂತಂದ್ರೆ ಅಸ್ಪೃಶ್ಯತೆಯಿಂದ ಮುಕ್ತವಾಗಿರ್ತಕ್ಕಂಥ ಸಮಾಜ, ರಾಮರಾಜ್ಯ ಅಂದ್ರೆ ಬಡತನದಿಂದ ಮುಕ್ತವಾಗಿರ್ತಕ್ಕಂಥ ಸಮಾಜ, ರಾಮರಾಜ್ಯ ಅಂತಂದ್ರೆ ಮಹಿಳೆಯರಿಗೆ, ತಾಯಂದಿರಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಮಾಜ ವ್ಯವಸ್ಥೆ, ರಾಮರಾಜ್ಯ ಅಂದ್ರೆ ರಾಷ್ಟ್ರ ಹಿತ ಮತ್ತು ಸಮಾಜ ಹಿತವೇ ದೊಡ್ಡದು ಅಂತ ಭಾವಿಸ್ತಕ್ಕಂಥ ವ್ಯವಸ್ಥೆ। ಆ ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಬೀಜಾಂಕುರ ರಾಮ ಮಂದಿರದ ನಿರ್ಮಾಣದ ಮೂಲಕ ಆಗಿದೆ। ಇನ್ನು ಉಳಿದನ್ನ ಆ ರಾಮನ ಪ್ರೇರಣೆಯನ್ನ ಪಡೆದು ನಾವು ಸಮಾಜ ವ್ಯವಸ್ಥೆಯನ್ನ ಮತ್ತು ರಾಷ್ಟ್ರವನ್ನ ಬಲಗೊಳಿಸುವ ಕೆಲಸವನ್ನ ಮಾಡಬೇಕಾಗಿದೆ। ತಮಗೆ ನಿರೀಕ್ಷೆ ಇತ್ತ ಅಂತ ಇಷ್ಟು ಬೇಗ? ಯಾಕಂದ್ರೆ ಎಎಸ್ಐ ವರದಿ ಬಹಿರಂಗ ಆದ್ಮೇಲೆ ಈಗ ಆ ಒಂದು 4-5 ದಿನಗಳ ಗ್ಯಾಪ್ ನಲ್ಲೇ ಮತ್ತೆ ಪೂಜೆ ಪುನಸ್ಕಾರಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿ ಕೊಡುತ್ತೆ ಅನ್ನೋ ನಿರೀಕ್ಷೆ ಇತ್ತ ತಮ್ಗೆ, ಸಿಟಿ ರವಿ ಅವರೇ? ನೋಡಿ, ಏನಂದ್ರೆ ಎಲ್ರಿಗೂ ಗೊತ್ತು, ಅಲ್ಲಿ ಹೋಗಿ ನಮಾಜ್ ಮಾಡ್ತಿದ್ದವರಿಗೂ ಗೊತ್ತು, ಅವನು ಔರಂಗಜೇಬ್ನಂತ ಮತಾಂಧ ಇದನ್ನ ದೇವಾಲಯವನ್ನ ಒಡೆದಿದ್ದ ಅಂತ ಹೇಳಿ। ಅವ್ರು ಇದುವರೆಗೂ ಏನ್ ನಮಾಜ್ ಮಾಡಿದ್ದಾರೆ ಅದು ಹರಾಮ್ ಅಂತ ಒಳ್ಳೆ ಮುಸಲ್ಮಾನರು ಮತ್ತೆ 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 ಹೇಳಿದ್ದಾರೆ। ಪುರಾತತ್ವ ಇಲಾಖೆಯ, ಕೇಂದ್ರ ಪುರಾತತ್ವ ಇಲಾಖೆಯ KK ಮಹಮ್ಮದ್ ಕೂಡ ಹೇಳಿದ್ದಾರೆ, ಯಾವುದೋ ಕಾಲದಲ್ಲಿ ಮಾಡಿದ ತಪ್ಪುಗಳಿಗೆ ನಾವು ಕ್ಷಮೆಯಾಚನೆ ಮಾಡಿ ಅದನ್ನ ಸಮರ್ಥಿಸೋದನ್ನು ಬಿಟ್ಟು ಕ್ಷಮೆಯಾಚನೆ ಮಾಡಿ ಅದನ್ನ ಶ್ರದ್ಧೆ, ನಮ್ಗೆ ಶ್ರದ್ಧೆ ಇಲ್ಲ, ಹಿಂದೂಗಳಿಗೆ ಶ್ರದ್ಧೆ ಇದೆ, ಅದನ್ನ ಬಿಟ್ಕೊಡ್ಬೇಕು ಅಂತ ಅವ್ರು ಹೇಳಿದ್ದಾರೆ। ಅಂತವರ ಮಾತನ್ನ ಒಳ್ಳೆ ಮುಸಲ್ಮಾನರು ಸ್ವೀಕಾರ ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ। ಯಾರು ಸ್ವೀಕಾರ ಮಾಡಲ್ಲ ಅವ್ರನ್ನ ಎದುರಿಸ್ತೇವೆ ನಾವು। ಅಂದ್ರೆ ಇದು ಮತ್ತೊಂದು ಮಗ್ಗುಲನ್ನ ಬದಲಾಯಿಸಬಹುದು ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ? ಅಂದ್ರೆ ಒಳ್ಳೆಯವರು ಕೆಟ್ಟವರು ಅಂತ ನೀವು ನೋಡಿ ಸೈನ್ಯದ ಬಲದಿಂದ ದೌರ್ಜನ್ಯ ನಡೆಸಿ ಕೊಲೆಗಳನ್ನು ಮಾಡಿ ದೇವಾಲಯದ ರಕ್ಷಣೆ ಮಾಡಕ್ ಹೋದಂತ ಹಿಂಸರು ಮಕ್ಕಳನ್ನು ಕೂಡ ಕೊಲೆ ಮಾಡಿ ಅಲ್ಲಿ ಮಸೀದಿ ಕಟ್ಟಿದ್ರೆ ಅಲ್ಲಿ ಪ್ರಾರ್ಥನೆ ಮಾಡಿದವರಿಗೆಲ್ಲ ಪಾಪನೇ ಅಂಟ್ಕೊಳ್ಳೋದು।
ಈಗ ದೇವಾಲಯ ನಿರ್ಮಾಣ ಮಾಡ್ಬೇಕು, ಮಸೀದಿ ನಿರ್ಮಾಣ ಮಾಡ್ಬೇಕು ಅಂದ್ರೆ ಒಂದು ಸದ್ಭಾವನೆಯಿಂದ ಮಾಡ್ಬೇಕು. ಕೊಲೆ ಮಾಡಿ ದೌರ್ಜನ್ಯ ನಡೆಸಿ ಅಲ್ಲೋಗಿ ಮಸೀದಿ ಕಟ್ಟಿದ್ರೆ ಆ ಪಾಪಿಗಳಿಗೆ ಅಲ್ಲೋಗಿ ನಮಾಜ್ ಮಾಡಿದಷ್ಟು ಪಾಪನೇ ಅಂಟ್ಕೊಳ್ಳೋದು. ಇದುವರೆಗೂ ಯಾರು ನಮಾಜ್ ಮಾಡಿದ್ದಾರೆ ಅವ್ರ ಪಾಪಿಗಳೇ, ಅವ್ರ ಪಾಪನೇ ಅಂಟ್ಕೊಂಡಿದೆ ಅವರಿಗೆ. ಎಸ್, ಇನ್ನು ಇದರಲ್ಲಿ ನಾವು ಹಿಂದೂ ಪರ ಅರ್ಜಿದಾರರಿದ್ದಾರೆ, ವಕೀಲರಿದ್ದಾರೆ, ಅವರ ವಾದವನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದಂತಹ ಒಂದು ವಿವಾದವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಅವರೆಲ್ಲರ ಶ್ರಮವನ್ನ ನಾವು ಇಲ್ಲಿ ಮೆಚ್ಚಬೇಕಾಗುತ್ತೆ ಅನ್ಸಲ್ವಾ ಸಿಟಿ ರವಿ ಅವರೇ? ನೋಡಿ, ನಾನು ಹೇಳೋದಂದ್ರೆ ಇತಿಹಾಸದ ಈ ಪ್ರಮಾದಗಳಿದಾವಲ್ಲ ಅದನ್ನ ಸರಿಪಡಿಸ್ತಾ ಇದ್ರೆ ಸಂಬಂಧಗಳು ಸುಧಾರಿಸೋದು ಹೇಗ್ ಸಾಧ್ಯ? ಈಗ ಮುಸಲ್ಮಾನರಿಗೆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ. ಇಂತ ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು ಯಾವ್ಯಾವ್ದು ದೇವಸ್ಥಾನ ಆಗಿತ್ತು, ಯಾರ್ಯಾರು ಹೊಡೆದ್ರು ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರು ಅಂತದ್ನೆಲ್ಲ ಬಿಟ್ಕೊಟ್ಟು ಉದಾರತೆ ತೋರಿಸಿದ್ರೆ ಹಿಂದೂಗಳು ಮುಂದಾಗಿ ನಿಂತು ಮಸೀದಿ ಕಟ್ಕೊಡ್ತಾರೆ. ಅವಾಗ ಸೌಹಾರ್ದತೆ ಬೆಳೆಯುತ್ತೆ. ಮತಾಂಧತೆಯನ್ನ ಮೆಚ್ಕೊಳ್ಳೋದ್ರಿಂದ, ಮತಾಂಧತೆಯನ್ನ ಬೆಂಬಲಿಸೋದ್ರಿಂದ, ಮತಾಂಧತೆ ಕೃತ್ಯ ಸರಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ಳೋದ್ರಿಂದ ಸೌಹಾರ್ದತೆ ಬೆಳೆಯಕ್ ಸಾಧ್ಯ ಇದೆಯಾ? ಸೌಹಾರ್ದತೆ ಬೆಳೆಯಕ್ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೋ ಪಾಪಿಗಳು ಮಾಡಿದಂತ ಪಾಪದ ಕೃತ್ಯಕ್ಕೆ ಈಗಿರುವಂತ ಮುಸಲ್ಮಾನರು ಹೊಣೆ ಆಗಬಾರ್ದು. ಅವರು ಮಾಡಿದ ತಪ್ಪು, ಅವನು ಪಾಪಿ, ಅಲ್ಲಿ ನಮಾಜ್ ಮಾಡಿದ್ರೆ ಹರಾಮ್, ಹಾಗಾಗಿ ಇದು ಹಿಂದೂಗಳಿಗೆ ಪವಿತ್ರ, ಇದನ್ನ ಬಿಟ್ಕೊಡ್ತೇವೆ ಅನ್ನುವಂತ ಔದಾರ್ಯದ ಪ್ರದರ್ಶನ ಮಾಡಿದ್ರೆ ಒಂದ್ ಸದ್ಭಾವನೆ ನಿರ್ಮಾಣ ಆಗುತ್ತೆ. ಇಲ್ಲ ನಾವು ಮಾಡಿದ್ದೇ ಸರಿ, ನಾವು ಹಂಗೆ ಮಾಡ್ತೀವಿ ಅಂತ ಓವೈಸಿ ತರ ಮಾತಾಡಿದ್ರೆ ಆವಾಗ ಅವ್ರನ್ನ ಎದುರಿಸಲೇಬೇಕಾಗುತ್ತೆ, ಎದುರಿಸ್ತೇವೆ. ಆ ಸ್ವೀಕಾರ ಮನೋಭಾವ ಅವರಲ್ಲಿ ಕಂಡು ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ರಾಮ ಮಂದಿರ ವಿಚಾರದಲ್ಲೂ ಕೂಡ ಒಂದಷ್ಟು ಮಂದಿ ನಿರ್ಮಾಣ ಆದ್ಮೇಲೂ, ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೂ ಉದ್ದಟತನದ ಹೇಳಿಕೆಯನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಉದ್ದಟತನದ ಹೇಳಿಕೆಯನ್ನು ಕೊಡ್ತಾ ಇರೋದನ್ನ ನೀವು ನೋಡಿದಿರಿ, ನಾವು ನೋಡಿದ್ದೇವೆ. ಆದ್ರೆ ಅವ್ರಿಗೆ ಹೇಳಕ್ ಬಯಸ್ತೇನೆ, ಏನಾಗ್ತಿದೆ ಪಾಕಿಸ್ತಾನದಲ್ಲಿ, ನೀವೆಲ್ಲಾ ಪಾಪಿಗಳು ಸೇರಿ ನಮ್ಗೆ ಪಾಕಿಸ್ತಾನ ಬೇಕು ಅಂತ ಪಾಕಿಸ್ತಾನ ನಿರ್ಮಾಣ ಮಾಡಿದ್ರಿ. ಈಗ ತಿನ್ನಕ್ ಅನ್ನನೂ ಗೊತ್ತಿಲ್ಲ, ಅಲ್ಲಿ ತಿನ್ನಕ್ ಅನ್ನನೂ ಗೊತ್ತಿಲ್ಲ, ಮೈ ಮಾರ್ಕೊಂಡು ಜೀವನ ಮಾಡ್ಬೇಕಾದಂತ ಪರಿಸ್ಥಿತಿ ಅಲ್ಲಿದೆ. ಹೊಡೆದಾಡಿ ಸಾಯ್ತಾ ಇದ್ದಾರೆ, ಹಂಗೆ ನಾಶವಾಗಿ ಹೋಗ್ತೀರಿ. ನೋಡಿ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ವಿಷ ಕುಡ್ದವ್ ಬದುಕ್ತವ? ಇವೆಲ್ಲ ಈ ಮತಾಂಧತೆ ಧರ್ಮ ಆಗಕ್ ಸಾಧ್ಯ ಇಲ್ಲ, ಕ್ರೌರ್ಯ ಧರ್ಮ ಆಗಕ್ ಸಾಧ್ಯ ಇಲ್ಲ. ದೇವಸ್ಥಾನ ಹೊಡೆದು ನಮಾಜ್ ಮಾಡಿದ್ರೆ ದೇವರಿಗೆ ಎಲ್ಲಿ ಮುಟ್ಟುತ್ತೆ? ಸೈತಾನಿಗೆ ಮುಟ್ಬೋದು ಅಷ್ಟೇ. ಇದುವರೆಗೂ ಅವ್ರು ಆರಾಧಿಸಿರೋದು ದೇವ್ರನ್ನ ಅಲ್ವೇ ಅಲ್ಲ. ಈಗ ನೀವು ಕೊಲೆ ಮಾಡಿ, ಸುಲಿಗೆ ಮಾಡಿ, ದೌರ್ಜನ್ಯ ನಡೆಸಿದ್ರೆ ಅದನ್ನ ಧರ್ಮ ಅನ್ನಕ್ಕಾಗತ್ತಾ? ಔರಂಗಜೇಬು ತನ್ನ ಅಣ್ಣನನ್ನೇ ಕೊಂದವನು, ನೀವು ರಾಮನಿಗೆ ಹೋಲಿಕೆ ಮಾಡಕ್ಕಾಗತ್ತಾ? ಅಪ್ಪನನ್ನೇ ಜೈಲಿಗೆ ಹಟ್ಟವನು, ಮತ ಅಂತ, ಅವನನ್ನ ನೀವು ಧರ್ಮಿಷ್ಠ ಅಂತ ಹೇಳಕ್ಕಾಗತ್ತಾ? ಪಾಪಿ ಅಂತ ಕರಿಬಹುದು, ಪಾಪಿಷ್ಠ ಅಂತ ಕರಿಬಹುದು. ಸದ್ಯಕ್ಕೆ ನೆಲಮಾಳಿಗೆಯಲ್ಲಿ ಪೂಜೆ ಪುನಸ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದಂತಹ ಮಹತ್ವದ ತೀರ್ಪಿನ ನಿರೀಕ್ಷೆಯೂ ಕೂಡ ಎಲ್ಲರಲ್ಲಿ ಇದೆ. ಈಗ ನೋಡಿ, ಈಗ ಏನಿದೆ ಸಮಗ್ರ ತೀರ್ಪು ಅಂತ ಹೇಳಿದ್ರೆ, ಅವರು ಮತಾಂಧ ಮಾಡಿದ ತಪ್ಪನ್ನ ನ್ಯಾಯಾಲಯ ಹೇಳಕ್ ಮುಂಚೆನೆ ಮುಸಲ್ಮಾನರು ಬಿಟ್ಕೊಟ್ರೆ, ತಪ್ಪನ್ನ ಒಪ್ಕೊಂಡು, ತಪ್ಪಾಗಿದೆ ಅಂತ ಒಪ್ಕೊಂಡು ಬಿಟ್ಕೊಟ್ರೆ ಇವರು ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂತ ಸಂದೇಶ ಹೋಗುತ್ತೆ. ಇಲ್ಲದೆ ಇದ್ರೆ ನಾವು ಮತಾಂಧನ ಕೃತ್ಯವನ್ನೇ ಸಮರ್ಥಿಸ್ತೀನಿ ಅಂತ ಹೇಳಿದ್ರೆ ಅದು ಹರಾಮ್ ಆಗುತ್ತೆ. ಹರಾಮಿಗಳಿಗೆ ಏನು ಗತಿ ತೋರಿಸ್ಬೇಕೋ ಅದೇ ಗತಿನ ಅವರಿಗೂ ತೋರಿಸ್ಬೇಕಾಗತ್ತೆ. ಅಂದ್ರೆ ತಮ್ಮ ಒಂದು ನಿರೀಕ್ಷೆ ಏನಿರಬಹುದು ಅಂತ? ಯಾಕಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಾಳ್ವೆಯನ್ನ ಮಾಡ್ಬೇಕು ಅನ್ನೋ ನಂದಿ 3 ಶತಮಾನದಿಂದ ಕಾಯ್ತಾ ಇದ್ದಾನೆ ಶಿವನ ಪೂಜೆಗಾಗಿ. ಹೌದು ಹೌದು, ಅದೇ ದಿಕ್ಕಿನಲ್ಲಿ ಕಾಯ್ತಾ ಇದ್ದಾನೆ. ಆ ನಂದಿಯೇ ಸಂದೇಶವನ್ನ ಕೊಟ್ಟಿದ್ದಾನೆ. ಹಾಗಾಗಿ ಶಿವ ತಾಂಡವ ಪ್ರಾರಂಭ ಆಗೋದಕ್ಕೆ ಮುಂಚೆ ಪಾಪಿಗಳು ಜಾಗ ಖಾಲಿ ಮಾಡೋದು ಒಳ್ಳೇದು. ಓಕೆ ಓಕೆ, ಧನ್ಯವಾದ ಸಿಟಿ ರವಿ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಜ್ಞಾನವಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ತೀರ್ಪನ್ನು ಇವತ್ತು ನ್ಯಾಯಾಲಯ ನೀಡಿದೆ. ಅದರಲ್ಲೂ ಕೂಡ ನೆಲಮಾಳಿಗೆಯಲ್ಲಿ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. 7 ದಿನಗಳ ಒಳಗಾಗಿ ಪೂಜೆಗೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಡುವಂತೆಯೂ ಕೂಡ
ನ್ಯಾಯಾಲಯ ಲಿಖಿತ ರೂಪದಲ್ಲಿ ಈಗಾಗಲೇ ತಿಳಿಸಿದೆ. ಇದು ಹಿಂದೂಗಳಿಗೆ ಬಹುದೊಡ್ಡ ಜಯ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಮಸೀದಿಯಲ್ಲಿ ಸಾಕಷ್ಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಕುರುಹುಗಳು ಲಭ್ಯ ಆಗಿತ್ತು, ಶಿವಲಿಂಗ ಪತ್ತೆಯಾಗಿತ್ತು, ಶೃಂಗಾರ ಗೌರಿಯ ಮೂರ್ತಿ ಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ಸಾಕಷ್ಟು ಮೂರ್ತಿಗಳನ್ನು ವಿರೂಪಗೊಳಿಸಲಾಗಿತ್ತು. ಇದೀಗ ನ್ಯಾಯಾಲಯ